ಸಾವಿತ್ರಿಬಾಯಿ ಫುಲೆ ದಿನಾಚರಣೆ. ಸಾವಿತ್ರಿಬಾಯಿ ಫುಲೆ 3 ಜನವರಿ 1831ರಲ್ಲಿ ಮಹಾರಾಷ್ಟ್ರದ ಸತಾರಾ ಜಿಲ್ಲೆ ನೈಗಾಂವ್ನಲ್ಲಿ ಜನಿಸಿದರು. ಭಾರತದ ಮೊದಲ ಮಹಿಳಾ ಶಿಕ್ಷಕಿ, ಸಾಮಾಜಿಕ ರಿಫಾರ್ಮರ್ ಮತ್ತು ಕವಿ. ಅವರ ಪತಿ ಜ್ಯೋತಿರಾವ್ ಫುಲೆ ಅವರೊಂದಿಗೆ ಸೇರಿ ದೇಶದ ಮೊದಲ ಹುಡುಗಿಯರ ಶಾಲೆಗಳನ್ನು ಪ್ರಾರಂಭಿಸಿ ಮಹಿಳಾ ಶಿಕ್ಷಣ ಮತ್ತು ಸಬಲೀಕರಣಕ್ಕಾಗಿ ಶ್ರಮಿಸಿದರು. ಬಾಲ್ಯ ವಿವಾಹ, ಸತಿ ಪದ್ಧತಿಗಳಂತಹ ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಧ್ವನಿ ಎತ್ತಿ ಮಹಿಳೆಯರಿಗೆ ಮೂಲಭೂತ ಹಕ್ಕುಗಳನ್ನು ಪಡೆಯಲು ಹೋರಾಡಿದ ದಿಟ್ಟ ಮಹಿಳೆ. ಪ್ರಮುಖ ಕೊಡುಗೆಗಳು ಮತ್ತು ಸಾಧನೆಗಳು. ಶಿಕ್ಷಣ. 1848ರಲ್ಲಿ ಪತಿಯೊಂದಿಗೆ 14 ಶಾಲೆಗಳನ್ನು ತೆರೆದು ಇದು ಮಹಿಳಾ ಶಿಕ್ಷಣದ ದಿಕ್ಕನ್ನೇ ಬದಲಾಯಿಸಿತು. ಸಾಮಾಜಿಕ ಹೋರಾಟ. ಸತಿ ಸಹಗಮನ, ವಿಧವಾ ಪುನರ್ವಿವಾಹ, ಕೇಶಮುಂಡನ ಮುಂತಾದ ಪದ್ಧತಿಗಳ ವಿರುದ್ಧ ಹೋರಾಡಿದರು. ಮಹಿಳಾ ಆಶಯ. ಶೋಷಣೆಗೆ ಒಳಗಾದ ಮಹಿಳೆಯರಿಗಾಗಿ ಶಾಲೆಗಳು ಮತ್ತು ಅಬಲಾಶ್ರಮಗಳನ್ನು ಸ್ಥಾಪಿಸಿದರು. ಕೃತಿಗಳು. ಕಾವ್ಯ. ಫುಲೆ ಭುವನಕಾಶಿ ಮುಂತಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಭಾರತದ ಮೊದಲ ಶಿಕ್ಷಕಿ. ಬ್ರಿಟಿಷ್ ಸರ್ಕಾರದಿಂದ ಈ ಗೌರವ ಪಡೆದರು. ಸಾವಿತ್ರಿಬಾಯಿ ಫುಲೆ ಅವರು ನಿಸ್ವಾರ್ಥ ಸೇವೆ ಮತ್ತು ಶಿಕ್ಷಣದ ಮೂಲಕ ಭಾರತದ ಸಾಮಾಜಿಕ ಮತ್ತು ಶೈಕ್ಷಣಿಕ ಇತಿಹಾಸದಲ್ಲಿ ಅಜರಾಮರಾಗಿದ್ದಾರೆ. ಧನ್ಯವಾದಗಳು. ಭಾರತದ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರು